ಶರಣಂ 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 ಶರಣಂ. ಓಂ ಸ್ವಾಮಿ ಶರಣಮಯ್ಯಪ್ಪ. ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕಳ್ಳಿಪುರ ಗ್ರಾಮದ ಗುರುಸ್ವಾಮಿಗಳು ಹಾಗೂ ಗುರು ವೃಂದರವರು. ನಾವು ಇಲ್ಲಿ 8ನೇ ತಾರೀಕು ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿರೋದ್ರಿಂದ 8ನೇ ತಾರೀಕು ನಾವು ದರ್ಶನ ಮಾಡೋಕ್ಕೆ, ಶಬರಿಮಲೆಗೆ ದರ್ಶನ ಕೊಡೋಕ್ಕೆ ನಾವು ಸಾಯಂಕಾಲ 5 ಗಂಟೆಗೆ ಅಲ್ಲಿ ಬಿಟ್ಟಿರೋದು. ನಾವು ಸುಮಾರು ಇವಾಗ 6:30. ನಾವು ಇನ್ನೇನು ಕೆಲವೇ 5 ನಿಮಿಷದಲ್ಲಿ ನಾವು ದೇವ ದರ್ಶನ ಮಾಡೋದಿದೆ. ಈಗ ಏನೆಂದರೆ, ನೀವು ಆನ್ಲೈನ್ಲಿ ಬುಕ್ಕಿಂಗ್ ಮಾಡಿದಂಥ ರಸೀದಿ ಜೊತೆಗೆ ನಿಮ್ಮ ಗುರುತಿನ ಚೀಟಿ ಏನು ಆಧಾರ್ ಕಾರ್ಡ್ ಅಂತ ಇದೆ ಅದ್ರ ಜೊತೆಗೆ ನೀವೇನು ಈಗ ವ್ಯಾಕ್ಸಿನೇಷನ್ ಹಾಕ್ಸಿದ್ದೀರಾ, 2 ವ್ಯಾಕ್ಸಿನೇಷನ್ ಆಗಿದ್ದರೆ 2 ಇದು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು 10 ವರ್ಷದ ಒಳಗಿನ ಯಾವುದೇ ಬಾಲಕ ಸ್ವಾಮಿಗಳನ್ನು ಕರೆತಂದಲ್ಲಿ ಅವರನ್ನು ಅವರ ಒರಿಜಿನಲ್ ಆಧಾರ್ ಜೊತೆಗೆ ಕರತಕ್ಕದ್ದು. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಆ ಶಬರಿಮಲೆಯ ಯಾತ್ರೆಯನ್ನು ಮಾಡುತ್ತಿರುವ ಭಕ್ತಾದಿಗಳು, ಯಾತ್ರಾರ್ಥಿಗಳು ತಾವಾಗಿಯೇ ಮಾಹಿತಿಯನ್ನು ನೀಡುತ್ತಿರುವ ದೃಶ್ಯಗಳು ಸ್ವಾಮಿ. ಇದು ನಾನು ಯಾರಿಗೂ ಏನು ಹೇಳಿಲ್ಲ ಸ್ವಾಮಿ, ಅವರೇ ಮಾಡಿ ಕಳಿಸ್ತಾ ಇರೋದು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, 10 ವರ್ಷದ ಒಳಪಟ್ಟ ಮಕ್ಕಳಿಗೆ ಯಾವುದೇ ವ್ಯಾಕ್ಸಿನ್ ಬೇಕಾಗಿಲ್ಲ, RT-PCR ರಿಪೋರ್ಟ್ ಬೇಕಾಗಿಲ್ಲ, ಮತ್ತು ಯಾವುದೇ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಆನ್ಲೈನ್ ಟಿಕೆಟ್ ಅಗತ್ಯ. 5 ವರ್ಷದ ಒಳಪಟ್ಟ ಮಕ್ಕಳಿಗೆ ಯಾವುದೇ ಟಿಕೆಟ್ ಅಗತ್ಯವಿಲ್ಲ, ಡೈರೆಕ್ಟ್ ಎಂಟ್ರೆನ್ಸಿಗೆ ಬಿಡ್ತಾರೆ ಅವ್ರನ್ನ. ನಾವು 8ನೇ ತಾರೀಕು ಟೈಮ್ ಎಷ್ಟು? 6:30 ಅಯ್ಯಪ್ಪನ ಸನ್ನಿಧಿ ಹತ್ರ ಇದ್ದೀವಿ. ಇವರು ನಮ್ಮ ಗುರುಸ್ವಾಮಿಗಳು. ಮಾತಾಡಿ ಗುರುಸ್ವಾಮಿಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಹೇಳ್ರಿ ಸ್ವಾಮಿ ಶರಣಮಯ್ಯಪ್ಪ. ಭಕ್ತಾದಿಗಳಿಗೆ ಏನಂತೆ ಏನೋ ತೊಂದರೆ ಇಲ್ಲ, ಅಭಿಮಾನಿ ಭಕ್ತಾದಿಗಳೆಲ್ಲ ಬಂದು ಹೋಗ್ಬೋದು ಅಂತ ಅವ್ರು ಹೇಳೋದೆಲ್ಲ ಸುಳ್ಳು ಸುದ್ದಿ. ಸ್ವಾಮಿಗಳೇ ಬರ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಡಬಲ್ ಡೋಸ್ ಆಗಿರೋದು ಮತ್ತು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸಾಕು ಸ್ವಾಮಿ, ಬೇರೆ ಏನೂ ಕೇಳೋರು ನಿಮ್ಮ ಹತ್ರ. ಬೇಕಾದ್ರೆ ತೋರಿಸ್ತೇವೆ, ನೋಡ್ಕೊಳ್ಳಿ ಸ್ವಾಮಿ. ಜಯ ಸ್ವಾಮಿ, ಸಾಕು ಇಷ್ಟಿದ್ರೆ ಸ್ವಾಮಿ ಸಾಕು. ಇನ್ನೊಂದು ಫಾರಮ್ ಐತೆ ಸ್ವಾಮಿ. ನೋಡಿಯಪ್ಪ, ಈ ಥರ ಶೀಲ ಕೊಡ್ತಾರೆ. ನೀಲಿ ಮಲೆಯಲ್ಲಿ ಈ ಥರ ಶೀಲ ಕೊಡ್ತಾರೆ ಅಪ್ಪ. ನೀಲಿ ಕಲ್ಲಲ್ಲಿ ಈ ಥರ ಶೀಲ ಕೊಡ್ತಾರೆ. ಬಂದರೆ ಪಂಪದಲ್ಲಿ ಚೆಕ್ ಮಾಡಿ ಸ್ವಾಮಿ, ನಿಮ್ಮದು ಸ್ಕ್ಯಾನಿಂಗ್ ಮಾಡಿ ಕಳಿಸ್ಕೊಡ್ತಾರೆ ಅಷ್ಟೇ, ಬೇರೆ ಏನೂ ಕೇಳಲ್ಲ ಅವರು. ಸ್ವಾಮಿ ಶರಣಮಯ್ಯಪ್ಪ. ಸಾಯಂಕಾಲ 6:35 ಅಯ್ಯಪ್ಪನ ಸನ್ನಿಧಿಯಲ್ಲಿ ಸ್ವಾಮಿಗಳ ಯಾತ್ರೆ. ಯಾವುದೇ ಜಂಜಾಟವಿಲ್ಲದೆ ಫ್ರೀಯಾಗಿ ಅಯ್ಯಪ್ಪ ದೇವರ ದರ್ಶನವನ್ನು ಮಾಡಿ ಬರ್ತೀರಾ. ಭಗವಾನ್ ಶರಣಂ, ಭಗವತಿ ಶರಣಂ. ಈ ಭಗವಂತನ ಶರಣು ಘೋಷವನ್ನು ಕೂಗುತ್ತಾ ಭಕ್ತರು ಶಬರಿಮಲೆಯತ್ತ ಧಾವಿಸಿ ಒಂದು ಭಕ್ತಿಪೂರ್ವಕವಾಗಿ ಹೆಜ್ಜೆಯನ್ನು ಇಟ್ಟು ತಲೆ ಮೇಲೆ ಭಕ್ತಿಯಿಂದ ಇರುಮುಡಿಯನ್ನು ಹೊತ್ತು ಶಬರಿಗಿರಿಗೆ ಸಾಗುತ್ತಿರುವ ದೃಶ್ಯ ಇದು. ಇಂದು ಸಂಜೆ ಅಂದರೆ ಸರಿಸುಮಾರು 7 ಗಂಟೆಯ ಸಮಯದಲ್ಲಿ ಭಗವಂತನ ಸನ್ನಿಧಾನದಲ್ಲಿ ಕಂಡುಬಂದ ದೃಶ್ಯ. ಈ ದೃಶ್ಯವನ್ನು ಚಿತ್ರೀಕರಿಸಿ ಕಳಿಸಿಕೊಟ್ಟವರು ಟಿ ನರಸೀಪುರದ ಕಳ್ಳಿ ಗ್ರಾಮ
ಒಂದು ಅಯ್ಯಪ್ಪ ಭಕ್ತರ ತಂಡ ಅವರಿಗೆ BSS ಮೀಡಿಯಾ ಆನ್ಲೈನ್ ಚಾನಲ್ ಪರವಾಗಿ ಮತ್ತು ನಿಮ್ಮೆಲ್ಲರ ಒಂದು ಭಕ್ತರ ಪರವಾಗಿ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಟಿ ನರಸೀಪುರ ತಾಲೂಕಿನ ಕಳ್ಳಿ ಗ್ರಾಮ ಒಂದು ಅಯ್ಯಪ್ಪ ಭಕ್ತರ ವೃಂದರಿಂದ ತಾವು ಶಬರಿಮಲೆ ಸನ್ನಿಧಾನದತ್ತ ಒಂದು ಮಾಹಿತಿಯನ್ನು ನೀಡಿದ್ದನ್ನು ತಾವು ನೋಡಿದ್ರಿ. ಈಗ ಪಂಪೆ ಯಾವ ರಭಸದಲ್ಲಿ ಹರಿಯುತ್ತಿದೆ, ಪಂಪಾ ತೀರದಲ್ಲಿ ಸನ್ನಿವೇಶ ಹೇಗಿದೆ ಎಂಬುದರ ವಿಡಿಯೋವನ್ನು ಚಿತ್ರೀಕರಿಸಿಕೊಟ್ಟವರು ಬೆಂಗಳೂರಿನ ದೇವರಾಜು ಮತ್ತು ಅವರ ತಂಡ. ಅವರ ತಂಡಕ್ಕೂ ಕೂಡ ಭಗವಂತ ಸನ್ಮಂಗಳು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಪಂಪಾ ತೀರದಲ್ಲಿ ಭಕ್ತರು ಸ್ನಾನವನ್ನು ಮಾಡಿ, ಅಂದರೆ ಶವರ್ ಬಾತನ್ನು ಮಾಡಿ ಆ ಪಂಪೆಯ ರಭಸವನ್ನು ನೋಡಿ ಯಾವ ರೀತಿ ಆ ಪಂಪೆ ರಭಸ ಬಹಳಷ್ಟು ಕಡಿಮೆ ಆಗಿದೆ. ಆದಾಗ್ಯೂ ಪಂಪೆಯಲ್ಲಿ ಸ್ನಾನಕ್ಕೆ ಅವಕಾಶ ಇಲ್ಲ. ಪಂಪೆಯಲ್ಲಿ ಶವರ್ ಬಾತ್ ಸ್ನಾನ ಮಾಡಿಕೊಂಡು ತಲೆಯ ಮೇಲೆ ಇರುಮುಡಿಯನ್ನು ಹೊತ್ತು ಭಕ್ತರು ತಂಡವಾಗಿ ಹಂತವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ಅವನ ನಾಮಸ್ಮರಣೆಯನ್ನು ಮಾಡುತ್ತಾ ಶಬರಿಗಿರಿ ಬೆಟ್ಟವನ್ನು ಹತ್ತಲು ತೆರಳುತ್ತಿದ್ದಾರೆ ಸ್ವಾಮಿ. ಸತತವಾಗಿ 23 ದಿನಗಳ ಕಾಲ ಆ ಭಗವಂತನ ದೇವಾಲಯವನ್ನು ಭಕ್ತರಿಗಾಗಿ ತೆರೆಯಲ್ಪಟ್ಟು ಇಂದು ಶಬರಿಗಿರಿ ಯಾತ್ರೆ ಸಾಗುತ್ತಲೇ ಇದೆ. ಇದು ಸಾಗುತ್ತಲೇ ಇರಲಿ. ಜನವರಿ 19ರವರೆಗೆ ಯಾವುದೇ ಆತಂಕ ಎದುರಾಗದಿರಲಿ ಎಂದು ನಾವು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಬೆಂಗಳೂರಿನ ದೇವರಾಜು ಮತ್ತು ಅವರ ತಂಡ ಶಬರಿಮಲೆ ಯಾತ್ರೆ ಮಾಡಿದ ನಂತರ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಅವರು ಏನು ಹೇಳಿದ್ರು ಅನ್ನೋದನ್ನು ನೋಡೋಣ ಬನ್ನಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಸ್ವಾಮಿ. ನಾವು ಬೆಂಗಳೂರಿನಿಂದ ಮಾತಾಡ್ತಾ ಇರೋದು, ಇಂದಿರಾನಗರಿಂದ. ಹೇಳಿ ಸ್ವಾಮಿ. ಸ್ವಾಮಿ, ನಮ್ಗೆ ನಿಮ್ ವಿಡಿಯೋಸ್ ಇಂದ ತುಂಬಾ ಹೆಲ್ಪ್ ಆಗಿದೆ. ಈಗ ಇಂದಿರಾನಗರದಲ್ಲೇ ಇದ್ದೀರಾ ಸ್ವಾಮಿ ನೀವೀಗ? ಇಲ್ಲ ಸ್ವಾಮಿ, ಇನ್ನ ಇವಾಗ ದರ್ಶನ ಎಲ್ಲ ಮುಗೀತು, ಇರುಮುಡಿ ಎಲ್ಲ ಬಿಚ್ಚಿದೀವಿ, ಕೆಳಗಡೆ ಇಳಿತಾ ಇದೀವಿ ರಿಟರ್ನ್ಗೆ. ಇವತ್ತು ಏನು ತೊಂದ್ರೆ ಇಲ್ಲ ಸ್ವಾಮಿ. ಶಬರಿಮಲೆಯಲ್ಲಿ ಇದ್ದೀರಾ ನೀವು? ಹೌದು ಸ್ವಾಮಿ, ಇನ್ನ ಸ್ಟಿಲ್ ಅಲ್ಲೇ ಇದೀವಿ ಸ್ವಾಮಿ. ಹೌದಾ ಸ್ವಾಮಿ? ಸನ್ನಿಧಾನದಲ್ಲೇ ಇದೀವಿ. ಏನ್ ಅನ್ನಿಸ್ತು ಸ್ವಾಮಿ ಶಬರಿಮಲೆ ಯಾತ್ರೆಯನ್ನ? ಬಹಳಷ್ಟು ಸ್ವಾಮಿಗಳು ಬಹಳ ಸೊಗಸಾಗಿ, ತುಂಬಾ ಸೊಗಸಾಗಿ ಆಯ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅಷ್ಟು ತುಂಬಾ ಸೊಗಸಾಗಾಯ್ತು ಸ್ವಾಮಿ. ಮೊದಲಿಂದ ಆನ್ಲೈನ್ ಟಿಕೆಟ್ ಇಂದ ಹಿಡಿದು ಆ ಶಬರಿಮಲೆ ಯಾತ್ರೆ ಅನ್ನೋದನ್ನ ಒಂದು ಗೊಂದಲ ಅಂತ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಸ್ವಾಮಿಗಳು. ಸ್ವಾಮಿ, ಮೇನ್ ಬೆಂಗಳೂರಿಂದ ಬರೋರ್ಗೆ ಒಂದು ಫಸ್ಟ್ ಸಜೆಷನ್ ಹೇಳ್ತೀವಿ, ಕನ್ಯಾಕುಮಾರಿ ಗಾಡಿ ಬುಕ್ ಮಾಡ್ಕೊಳ್ಳಿ. ಎರ್ನಾಕುಲಮಿಗೆ ಬಂದು ಅಲ್ಲೆಲ್ಲ ಸೆಂಟ್ರಲ್ ಬಂದ್ರೆ ಟಿಕೆಟ್ ಸಿಗ್ತಾ ಇಲ್ಲ, ಟ್ರೈನ್ ಟಿಕೆಟ್ಗಳು. ಬಸ್ಸಲ್ಲಿ ಬರ್ಬೇಕಾಗತ್ತೆ. ಅಲ್ಲ, ಅದು ಈಗ ಅಸಾಧ್ಯವಾದ ಮಾತು ಸ್ವಾಮಿ. ಯಾಕೆಂದ್ರೆ ಜನವರಿ 20ರವರೆಗೂ ಎಲ್ಲ ಫುಲ್ ಆಗಿದೆ ಟ್ರೈನ್. ಹೌದು ಸ್ವಾಮಿ, ಹೌದು ಸ್ವಾಮಿ, ಕರೆಕ್ಟ್ ನೀವು ಹೇಳಿದ್ದು. ಚೆಂಗನೂರ್ಗೆ ಯಾಕಂದ್ರೆ ನಾವು 4 ಗಂಟೆ ಗಾಡಿ ಬಂದ್ವಿ, ಅಲ್ಲಿ ಬಂದು ಫುಲ್ಲು ಯಾವ ಕಡೆಗೂ ಹೋಗ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಸೆಂಟ್ರಲಿ ಮತ್ತೆ ಎರ್ನಾಕುಲಂ ಟೌನ್ ಬಂದು ಅಲ್ಲಿಂದ ಚೆಂಗನೂರಿಗೆ ಬೇರೆ ಗಾಡಿಗಳು ಮಾಡ್ಕೊಂಡು ಅವು ಟಿಕೆಟ್ಗಳು ಸಿಗಲ್ಲ, ಎಲ್ಲ ಬುಕ್ಕಿಂಗ್ ಆಗಿದೆ. ಹೌದು, ನೀವು ಯಾರು ರೈಲಿನಲ್ಲಿ ಪ್ರಯಾಣ ಮಾಡ್ತಾರೋ ಅವರು ಕನ್ಯಾಕುಮಾರಿ ಗಾಡಿ, ಬೆಂಗಳೂರು ಟು ಕನ್ಯಾಕುಮಾರಿ 8 ಗಂಟೆ ಗಾಡಿಗೆ ಅದು ಬುಕ್ ಮಾಡ್ಕೊಂಡು ಚೆಂಗನೂರು ಇಳ್ಕೊಂಡು ಆರಾಮಾಗಿ ಬರಕ್ ಹೇಳಿ ಸ್ವಾಮಿ. ಹೌದು ಸ್ವಾಮಿ, ಯಾವ್ದು ಬೇರೆ ಏನು ತೊಂದ್ರೆ ಇಲ್ಲ. ಬೇರೆ ಏನು ನಿಮ್ಗೆ ಈಗ ಆನ್ಲೈನ್ ಅಲ್ಲಿ ಆನ್ಲೈನ್ ಟಿಕೆಟ್ ತಗೊಂಡ್ ಹೋಗ್ತೀವಿ, ಬಸ್ ಅಲ್ಲೇ ಅವರೇ ಸ್ವಾಮಿಗಳು ತುಂಬಾ ಹೆಲ್ಪ್ ಮಾಡ್ತಾರೆ. ಎಲ್ಲಾರು ಸ್ವಲ್ಪ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಅಲ್ಲೇ ಟಿಕೆಟ್ ನಾವ್ ಎಲ್ಲಿ ಇಶ್ಯೂ ವೆರಿಫೈ ಮಾಡ್ಬೇಕು ಅದೇ ಕೌಂಟರ್ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಅವ್ರು ಕೇಳೋದು ಸಿಂಪಲ್ ಕ್ವಶನ್, ವ್ಯಾಕ್ಸಿನ್ ಸರ್ಟಿಫಿಕೇಟ್ ಅವೆಲ್ಲ ತೋರ್ಸಿದ್ರೆ ಸಾಕು ಸ್ವಾಮಿ, ಸೀಲ್ ಹಾಕಿ ಕೊಡ್ತಾರೆ. ಅಲ್ಲಿಂದ ಪಂಪ ಡೈರೆಕ್ಟ್. ಈಗ ಒಂದು ಅರ್ಧ ಗಂಟೆ ಮೊದಲು ಸ್ವಾಮಿ ಒಬ್ರು ಫೋನ್ ಮಾಡಿದ್ರು. ಸ್ವಾಮಿ, ನಮ್ದು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಯಾರೋ ಹೇಳ್ಬಿಟ್ರಲ್ಲಿ ನನಗೆ RT-PCR ಬೇಕೇ ಬೇಕು ಸ್ವಾಮಿ. ಅದು ಫಸ್ಟ್ ಡೋಸ್ ಆಗಿಲ್ದೇ ಇರೋರ್ಗೆ ಮತ್ತೆ ಸೆಕೆಂಡ್ ಡೋಸ್ ಆಗಿಲ್ದೇ ಇರೋರ್ಗೆ ಮಾತ್ರ ಕೇಳ್ತಾ ಇದಾರೆ. ನಮ್ ಟೀಮ್ ಅಲ್ಲಿ ಹೋದವ್ರಿಗೆ, ನಮ್ ಬಸ್ ಓವರ್ ಆಲ್ 60 ಮೆಂಬರ್ಸ್ ಬಸ್ಗೆ ಒಬ್ರಿಗೂ RT-PCR ಬೇಕಾಗಿರ್ಲಿಲ್ಲ ಸ್ವಾಮಿ, ಎಲ್ಲರೂ ಸೆಕೆಂಡ್ ಡೋಸ್ ಆಗಿದ್ದವ್ರೆ. ಅಲ್ಲ, ನಾವು ಪ್ರತಿನಿತ್ಯ ಅದನ್ನ ಹೇಳ್ತಾ ಇದ್ರು ತಿರ್ಗಾ ಯಾರೋ ಒಬ್ರು ಹೇಳ್ಬಿಟ್ರು ಅಂತ ಹಂಗೆ ಕೇಳ್ತಾ ಇರ್ತಾರೆ ಸ್ವಾಮಿ. ಅದಕ್ಕೆ ಕೇಳಿದೆ, ನಿಮ್ಗೆ ಏನಾದ್ರು ಆತರ ಕೇಳ್ಬಿಟ್ರ ಅಂತ. ಇಲ್ಲ ಸ್ವಾಮಿ, ನಮ್ ಟೀಮ್ ಅಲ್ಲಿ ಆತರ ಯಾರಿಗೂ ಕೇಳಿಲ್ಲ, ಅಕ್ಕಪಕ್ಕನೂ ನಾವು ನೋಡ್ಲಿಲ್ಲ ಸ್ವಾಮಿ. ನೀವು ಸನ್ನಿಧಾನದಲ್ಲಿದ್ದೀರಾ, ಈಗ ಹರಿವರಾಸನಂ ಸ್ಟಾರ್ಟ್ ಆಯ್ತು ಸ್ವಾಮಿ. ಹೌದು ಸ್ವಾಮಿ, ಹರಿವರಾಸನಂ ಒಂದು ಪ್ರಾರಂಭ ಆಗೋ ಒಂದು ಇದೇನೆ ಭಗವಂತನ ಒಂದು ಎಷ್ಟು ನೀವು ಮತ್ತೆ ದರ್ಶನ 10 ಗಂಟೆಗೆ ಸ್ಟಾಪ್ ಮಾಡ್ತಾ ಇದಾರೆ ಸ್ವಾಮಿ. 7ವರೆಗೆ ಕೆಳಗಡೆ ಪಂಪದಿಂದ 7ವರೆಗೆ ಸ್ಟಾಪ್ ಮಾಡ್ತಾರೆ, ಹತ್ತಕ್ ಬಿಡಲ್ಲ. ಹೌದು ಸ್ವಾಮಿ, 7 ಗಂಟೆ ಲಾಸ್ಟ್ ಬಸ್ ಅದು, ಅಲ್ಲಿಗೆ ನೀಲಕಲ್ಲು ಬರೋದು, ಅಷ್ಟು ಬಂದ್ಮೇಲೆ ಬಿಡಲ್ಲ ಯಾರು. ಹೌದು ಸ್ವಾಮಿ. ಮತ್ತೆ ಎಲ್ಲೂ ಏನಾದ್ರು ತೊಂದ್ರೆ ಏನಾದ್ರು ಆಯ್ತಾ ಸ್ವಾಮಿ? ಏನಿಲ್ಲ ಸ್ವಾಮಿ, ಟ್ರೈನ್ ಅಲ್ಲಿ ಹೋಗಿರೋದ್ರಿಂದ ಚೆಕ್ ಪೋಸ್ಟ್ ಸಮಸ್ಯೆ ನಿಮ್ಗಿಲ್ಲ? ಚೆಕ್ ಪೋಸ್ಟ್ ಏನ್ ತೊಂದ್ರೆ ಆಗಿಲ್ಲ ಸ್ವಾಮಿ. ಈಗ ಹೆಂಗ್ ಬರ್ತೀರಾ ಸ್ವಾಮಿ? ಬರ್ತಾ ಭಯ ಟ್ರೈನ್ ಅಲ್ಲೇ ಬರ್ತೀವಿ ನಾವು. ಬುಕ್ ಮಾಡಿದ್ರಾ? ಬುಕ್ ಮಾಡ್ಕೊಂಡಿದ್ದೀವಿ ಸ್ವಾಮಿ. ಮತ್ತೆ ಯಾಕಂದ್ರೆ ನಮ್ಗೆ ಇನ್ನೊಂದು ಬುಕ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಸ್ವಾಮಿ, ಎರ್ನಾಕುಲಂಗೆ ಹೋಗ್ಲಿ ಎಲ್ಲೋದ್ರು ಡೈರೆಕ್ಟ್ ಅಲ್ಲಿಂದಾನೆ ಟ್ರೈನ್ಗಳು ಸ್ಟಾರ್ಟ್ ಆಗೋದು, ಫಸ್ಟ್ ಟ್ರೈನ್ಗಳು.
ಅಲ್ಲ ಸ್ವಾಮಿ, ದಯವಿಟ್ಟು ಆತರ ಒಂದು ಇನ್ಫಾರ್ಮೇಶನ್ ಕೊಡ್ಬೇಡಿ. ಬುಕ್ ಹೌದು, ಮಾಡಿದ್ರೆ ಯಾವ್ದು ಹೌದು. ಓಪನ್ ಟಿಕೆಟ್ ಇಲ್ಲ ಬುಕ್ ಈಗ. ಮಾಡ್ಕೊಳ್ಳೋದು ಬೆಟರ್ ಸ್ವಾಮಿ, ನಮ್ ಅಲ್ಲಲ್ಲ, ಸೀಟ್ ಓಪನ್ ರಿಸರ್ವ್ ಇರುತ್ತೆ. ಟಿಕೆಟ್ ಇಲ್ಲ ಈಗ. ಯಾಕೆಂದ್ರೆ ಇಂಟರ್ಸ್ಟೇಟ್ ಗೆ ಯಾವ್ದು ಓಪನ್ ಟಿಕೆಟ್ ಕೊಡಲ್ಲ. ಹೌದು ಸ್ವಾಮಿ. ಹೌದೌದು. ಮತ್ತೆ ನಿಮಗೆ ಟ್ರೈನ್ ಅಲ್ಲಿ ಹೋಗಿದ್ರಿ, ಆರಾಮಾಗಿ ದರ್ಶನ ಮಾಡಿದ್ರಿ. ಹೋದ ಹೌದು ವರ್ಷ ಸ್ವಾಮಿ. ಶಬರಿಮಲೆ ಯಾತ್ರೆ ಮಾಡಿದ್ರು ಸ್ವಾಮಿ 2020ರಲ್ಲಿ. ಸ್ವಾಮಿ 2020ರಲ್ಲಿ ಅಲ್ಲೇ ಬೆಂಗಳೂರು ಇದ್ರಲ್ಲಿ ಹೋಗಿದ್ವಿ, ಚಿತ್ರದುರ್ಗಕ್ಕೆ ಹೋಗಿದ್ವಿ. ಸ್ವಾಮಿ ಅದು ಚಿತ್ರದುರ್ಗಕ್ಕೆ, ನಂಜನಗೂಡಿಗೆ ಅದೆಲ್ಲ ನಾವು ಓ ಒಪ್ಪಲ್ಲ. ಅದು ಅದು ಹೌದು, ಇಲ್ಲ ಭಗವಂತನ ಇಲ್ಲಿ ಆಗಿಲ್ಲ ಬಿಡಿ, ಸನ್ನಿಧಾನಕ್ಕೆ ಕೇರಳಾಗ ಇರುಮುಡಿಗೆ. ಆಗಿಲ್ವಲ್ಲ. ಅಲ್ಲಲ್ಲ, ಇರುಮುಡಿ ಅನ್ನೋದ ಕಟ್ಟಿದ್ರೆ ಶಬರಿಮಲೆಗೆ ಹೋಗ್ಬೇಕು. ಹೌದು ಸ್ವಾಮಿ. ಈಗ ನೀವು 2 ವರ್ಷದಿಂದ ಶಬರಿಮಲೆ 2019 ನೋಡಿ, 2020 ಹತ್ತೊಂಬತ್ ನೋಡಿದ್ದು, ಅದೇ 21 ನೆಕ್ಸ್ಟ್ ಇವಾಗ. 19ರಲ್ಲಿ ನೋಡಿ, 2021ರಲ್ಲಿ ನೋಡಿದೀರಾ. ನಿಮಗೆ ಆ ಭಗವಂತನ ನೋಡಿದ ಮೊದಲ ಕ್ಷಣ ಏನ್ ಅನ್ಸುತ್ತೆ ಸ್ವಾಮಿ? ಸ್ವಾಮಿ ಮೊದ್ಲು ಅದೇ ಮೈ ಎಲ್ಲ ರೋಮಾಂಚನ ಆಗುತ್ತೆ ಫಸ್ಟ್. ಒಂದ್ ಹೇಳ್ಬೇಕು ಅಂದ್ರೆ ಅಲ್ಲಿಂದ ಕಟ್ಕೊಂಡ್ ಬಂದಿದ್ದ ಆಸೆ. ಹ್ಮ್ ಮಾಲೆ ಹಾಕಕ್ ಟೈಮ್ ಸಿಕ್ತಿಲ್ಲ, ಜಾಸ್ತಿ ವ್ರತ ಮಾಡಕ್ ಆಗ್ತಿಲ್ಲ, ಎಲ್ಲಕ್ಕೂ ಅಡ್ಜಸ್ಟ್ ಮಾಡ್ಕೊಂಡ್ ಬಂದು ಹ್ಮ್ ಫೈನಲ್ ಆಗಿ ಬಂದು ಮುಟ್ಬಿಟ್ವಿ. ಸ್ವಾಮಿ, ಇನ್ನೂ ಒಂದು ಈ ಮಾತಿಗೆ ನಾನು ಇಲ್ಲಿ ನಿಮಗೆ ಎದುರು ಮಾತಾಡ್ತೀನಿ ಅಂತ ಹೇಳ್ಬೇಡಿ. ಟೈಮ್ ನಮ್ಗೆ ಯಾವ್ದು ಸಿಗಲ್ಲ ಸ್ವಾಮಿ, ನಾವು ಮಾಡ್ಕೋಬೇಕು. ಹೌದು. ನೀವು ಈಗ ಶಬರಿಮಲೆ ಸನ್ನಿಧಾನದಲ್ಲಿದ್ದೀರಾ, ಮುಂದಿನ ವರ್ಷ ಒಂದು ಮಂಡಲ ಕಾಲ ವ್ರತ ಹೌದು, ಮಾಡಿನೇ ಶಬರಿಮಲೆ ಮಾಡ್ಲೇಬೇಕು ಸ್ವಾಮಿ. ಮಾಡ್ಲೇಬೇಕು ಅಂತ ಅಲ್ಲಿದ್ದಾನೆ. ಭಗವಂತನ ಕೇಳ್ಕೊಂಬನ್ನಿ ಸ್ವಾಮಿ, ಯಾಕೆ ಆಗಲ್ಲ? ಅವೆಲ್ಲ ಇಲ್ಲ ಸ್ವಾಮಿ, ಅವೆಲ್ಲ ಕೇಳ್ಕೊಂಡ್ಬಿಟ್ಟೋದಿವಿ. ಅಷ್ಟೇ ಅಷ್ಟೇ ಸ್ವಾಮಿ. ಯಾಕೆಂದ್ರೆ ನೀವ್ ಶಬರಿಮಲೆ ಕರ್ಸ್ಕೊಳಕ್ ಇಷ್ಟ ಇದ್ರೆ ಮಂಡ್ಲ ಏನು 2 ಮಂಡ್ಲ ಮಾಡ್ಕೊಂಡ್ ಕರ್ಸ್ಕೊಡಿ ಸ್ವಾಮಿ ಅಂತಾನೆ. ಹೌದು ಸ್ವಾಮಿ, ಸಾಕು ಸ್ವಾಮಿ, ಅದೇ ಬೇಕಾಗಿದೆ ಸ್ವಾಮಿ. ನಿಮ್ಮ ಆಯ್ತು ಸ್ವಾಮಿ, ಹರಿವರಾಸನ ಆಗ್ತಾ ಇದೆ ಈಗ. ನಿಮ್ಮಿಂದ ಒಳ್ಳೆ ಮಾಹಿತಿ ಸಿಕ್ತು. ಸ್ವಾಮಿ ಶರಣಂ ಸ್ವಾಮಿ. ಓಕೆ ಸ್ವಾಮಿ, ಸ್ವಾಮಿ ಶರಣ, ಥ್ಯಾಂಕ್ ಯು ಸ್ವಾಮಿ. ನಿಮ್ಮ ಹೆಸರು ದೇವರಾಜ್ ಅಲ್ಲ ಸ್ವಾಮಿ? ಹಾ ಸ್ವಾಮಿ, ದೇವರಾಜ್. ಆಯ್ತು ಸ್ವಾಮಿ, ಸ್ವಾಮಿ ಶರಣಂ. ಓಕೆ ಸ್ವಾಮಿ. ಸ್ವಾಮಿ ಶರಣಂ. ಹರಿವಾರಾಸನಂ ಸಮಯದಲ್ಲಿ ನಮ್ಮ ಬೆಂಗಳೂರಿನ ದೇವರಾಜ ಸ್ವಾಮಿಗಳು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಏನು ಅಂದರೆ, ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತೇನೆ ಮುಂದಿನ ವರ್ಷ ಅಂತ. ಅಷ್ಟೇ ಅಲ್ಲದೆ ಪ್ರತಿ ಒಬ್ಬ ಸ್ವಾಮಿಗಳು ಶಬರಿಮಲೆ ಯಾತ್ರೆ ಮಾಡುವವರು ಒಂದು ಮಂಡಲ ಕಾಲ ಅಂದರೆ 41ರಿಂದ 48 ದಿವಸ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತೇವೆ, ಆ ಶಕ್ತಿಯನ್ನು ಕರುಣಿಸಪ್ಪ ಎಂದು ಪ್ರಾರ್ಥನೆ ಮಾಡಿ ಸ್ವಾಮಿ. ಇದಾಗಿತ್ತು VSS ಮೀಡಿಯಾ ಆನ್ಲೈನ್ ಚಾನಲ್ನ ಇಂದಿನ ಅಂದರೆ 8/12/2021 ರಾತ್ರಿಯ ಒಂದು ಶಬರಿಮಲೆಯ ವಿಚಾರ. ತಪ್ಪದೆ ಎಲ್ಲರೂ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡೋಣ ಸ್ವಾಮಿ. ಪವಿತ್ರವಾದ ಶಬರಿಮಲೆ ಯಾತ್ರೆಯನ್ನು ಒಂದು ಮಂಡಲ ಕಾಲ ವ್ರತ ಮಾಡಿ ಯಾತ್ರೆ ಮಾಡಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. TS ಕಣ್ಣನ್, ರಾಮನಗರ, 9740280589. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.